ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಹೆಣ್ಮಕ್ಳಿಗೆ ನಮ್ಮ ಮನೇಲೂ ಒಂದು ಕಾರ್ ಇರಬೇಕು, ಆ ಕಾರಲ್ಲೂ ನಮ್ಮ ಫ್ಯಾಮಿಲಿ ಸಮೇತ ಜೊತೇಲಿ ಎಲ್ಲ ಕಡೆನೂ ಹೋಗಬೇಕು ಅಂತ ಅಂದ್ಕೊಂಡು ತುಂಬಾ ಆಸೆ ಇರುತ್ತೆ. ಆದರೆ ಎಷ್ಟೊಂದು ಟೈಮಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಆಗಿರಲ್ಲ. ಆದರೆ ಈಗ ಆ ಕಾಲ ಕೂಡಿ ಬಂದಿದೆ ನಮ್ಮ ಫ್ಯಾಮಿಲಿಗೆ ಅಂತಲೇ ಹೇಳ್ಬೋದು. ಕಾರ್ ತಗೊಳ್ಳೋಕ್ಕೂ ಮುಂಚೆ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ನಾವು ಬಂದಿದ್ದೀವಿ ಇವತ್ತು ಇಸ್ಕಾನ್ಗೆ. ಇಸ್ಕಾನಲ್ಲಿ ದರ್ಶನ ಎಲ್ಲ ಮಾಡಾದ್ಮೇಲೆ ಭಗವದ್ಗೀತೆ ಬುಕ್ನ ತೊಗೊತಿದ್ದೋ, ಯಾಕಂತಂದರೆ ಕಾರಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ಇದು ನನ್ನ ಗಂಡನ ಆಸೆ ಆಗಿತ್ತು. ಭಗವದ್ಗೀತೆ ಬುಕ್ಕು ಯಾವಾಗಲೂ ಕಾರಲ್ಲಿ ಇರಬೇಕು ಅನ್ನೋದು ಅವ್ರ ಆಸೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ಕಾರ್ ತಗೊಳ್ಳೋ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಫಸ್ಟ್ ಯಾವತ್ತೂ ನಮ್ಮ ಹಿಂದೂ ಧರ್ಮದಲ್ಲಿ ಫಸ್ಟು ನಾವು ದೇವ್ರನ್ನ ನಂಬ್ತೀವಿ. ದೇವ್ರ ಆಶೀರ್ವಾದನೇ ತೊಗೊಂಡು ನಾವು ನೆಕ್ಸ್ಟ್ ಮುಂದೆ ಇಡ್ತೀವಿ. ಅದೇ ರೀತಿ ಇವತ್ತು ನಾವು ದೇವರ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಮುಂದೆ ಇಡ್ತಾ ಇದ್ದೀವಿ. ಇವಾಗ ನಾವು ಕಾರ್ ತೊಗೋತಾ ಇದ್ದೀವಿ ಅಂತಂದರೆ ಏನೋ ಒಂದು ಕನಸು ರೀತಿ, ಏನೋ ಒಂದು ಮಿರಾಕಲ್ ಆಗ್ತಾಯಿದೆ ಅನ್ನೋ ಫೀಲಿಂಗ್ ಬರ್ತಿದೆ. ಯಾಕಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಗೊತ್ತು, ಏನೇ ಒಂದು ವಸ್ತು ತೊಗೊಬೇಕಂದ್ರೂ ಎಷ್ಟೆಷ್ಟು ಅಮೌಂಟನ್ನ ನಾವು ಜೋಡಿಸ್ಬೇಕಾಗತ್ತೆ, ಎಷ್ಟು ಅದಕ್ಕೆ ಪರದಾಡಬೇಕಾಗತ್ತೆ ಅಂತ. ಬಟ್ ಲೈಫಲ್ಲಿ ಎಲ್ಲನೂ ಎಂಜಾಯ್ ಮಾಡಬೇಕಲ್ವ. ಈಗ ಎಂಜಾಯ್ ಮಾಡದೆ ನಾವು ವಯಸ್ಸಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ರಿಸ್ಕ್ ತೊಗೊಂಡು ಕಾರ್ ತೊಗೊಂಡು ಬರಲೇಬೇಕು ಅನ್ನೋದು ಆಸೆ ತುಂಬ ಇದೆ. ಈ ಆಸೆ ಈಗಲಿಂದ ಬಂದಿರೋದಲ್ಲ, ನಾನು ಚಿಕ್ಕವಳಿಂದ ಇದ್ದಾಗಿಂದನೂ ನನಗೆ ಆಸೆ ಇದೆ ಕಾರ್ ತೊಗೋಬೇಕು. ನಮ್ಮ ಮಮ್ಮಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಯಿದ್ರೆ ನಾನು ನಮ್ಮ ಅಕ್ಕ ಕೌಂಟ್ ಮಾಡೋವು, ಇಷ್ಟು ಕಾರು ಇತ್ತು. ಈಗ ಈ ಕಲರ್ ಕಾರು, ಈಗ ಕಲರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರೋವು. ಆಲ್ಮೋಸ್ಟ್ ಆವಾಗಲೆಲ್ಲ ವೈಟೇ ಜಾಸ್ತಿ ಇರ್ತಿದ್ದಿದ್ದು. ಆದರೂ ಕೌಂಟ್ ಮಾಡುವು, ನಿನಗಿಷ್ಟು ಕಾರ್ ಸಿಕ್ತು, ನನಗಿಷ್ಟು ಕಾರ್ ಸಿಕ್ತು. ರೋಡಲ್ಲಿ ಫುಲ್ ಅದೇ ನಮ್ಮದು ಹಾಕ್ಕೊಂಡು ಫುಲ್ಲು ನಾನು ಇಷ್ಟು ಕೌಂಟ್ ಮಾಡಿದೆ, ನೀನು ಅಷ್ಟು ಕೌಂಟ್ ಮಾಡಿದೆ, ನಾನು ಗೆದ್ದೆ ಅಂದ್ಕೊಂಡು ಈ ರೀತಿ ನಾವು ತುಂಬ ಎಂಜಾಯ್ ಮಾಡ್ತಾಯಿದ್ದೋ. ಆವಾಗಿಂದ ಕಾರ್ ಕನಸು ಇವಾಗ ನನಸಾಗ್ತಾಯಿದೆ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆ ನನಗೂ ಮತ್ತು ನನ್ನ ಗಂಡಂಗೆ ಮಾತ್ರ ಈ ಕಾರು ಹುಚ್ಚಿರೋದು, ನನ್ನ ಮಗಂಗೆ ಏನಷ್ಟು ಗೊತ್ತಾಗಲ್ಲ ಅಂತ. ಬಟ್ ನೋಡಿ ಅವ್ನು ಹೆಂಗೆ ಕೈಯಲ್ಲೆಲ್ಲ ಇಟ್ಕೊಂಡಿದ್ದಾನೆ ಅಂತ. ನಾವು ಇವತ್ತೇ ಕಾರ್ ತಂದುಬಿಡ್ತೀವಿ ಅಂದ್ಕೊಂಡು ಫುಲ್ ಅವ್ನ ಆಟ ಸಾಮಾನು ಏನೇನು ಬೇಕು ಅವನಿಗೆ ಮೇಯ್ನಾಗಿ ಆ ಥಿಂಗ್ಸ್ನೆಲ್ಲ ಎತ್ಕೊಂಡಿದ್ದಾನೆ. ನಾನು ಕಾರಲ್ಲಿ ಇಟ್ಕೊತೀನಿ, ನಾನು ಹಿಂದೆಗಡೆ ಕೂತ್ಕೊತೀನಮ್ಮ, ನಿನ್ನ ಮುಂದೆಗಡೆ ಕೂತ್ಕೋ, ಅಪ್ಪ ಗಾಡಿ ಓಡಿಸುತ್ತೆ, ಈ ಥರ ಎಲ್ಲ ಹೇಳ್ತಿದ್ದಾನೆ. ಹಂಗಾದರೆ ಅವ್ನ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಆಸೆ ಇಟ್ಕೊಂಡಿದ್ದ. ಮಕ್ಕಳು ಮನಸ್ಸಲ್ಲಿ ನಾವೇನೂ ಇಲ್ಲ ಅಂತ ಅನ್ಕೊತೀವಿ, ಆದರೆ ಮಕ್ಕಳು ನೋಡ್ತಾರೆ, ಮಾಡ್ತಾರೆ, ಹೊರ್ಗಡೆ ಎಲ್ಲ ನೋಡ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲ ಜೊತೇಲಿ ಹೋಗೋದು ನೋಡಿರ್ತಾರೆ, ಆಸೆನ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ನಾವು ಅದನ್ನು ಏನಾದರೂ ಮಾಡೋಕ್ಕೆ ಹೋದಾಗ ಒಂದೊಂದೇ ಪಾಯಿಂಟ್ಸ್ ಈಚೆ ಬರುತ್ತೆ ಅನ್ನೋದು ನನಗೆ ಈಗ ಅರ್ಥ ಆಯಿತು. ಹೇಳಿದ್ನಲ್ಲ, ಭಗವದ್ಗೀತೆ ಬುಕ್ ಇಲ್ಲದೆ ನಾವೇನು ಸ್ಟಾರ್ಟ್ ಮಾಡಲ್ಲ ಅಂದ್ಕೊಂಡು. ಸೊ ಇವತ್ತು ಎಂಕ್ವೈರಿ ಮಾಡೋಣ ಅಂತ ಹೋಗ್ತಾ ಇರೋದಷ್ಟೇ. ಜೊತೇಲಿ ಭಗವದ್ಗೀತೆ ಇದ್ದರೆ ಭಗವಂತ ಎಲ್ಲ ಕಾಪಾಡ್ತಾನೆ ಅಂತ ನಾವು ಭಗವದ್ಗೀತೆ ಬುಕ್ನ ಜೊತೇಲಿ ತೊಗೊಂಡೋಗ್ತಾ ಇದ್ದೀವಿ. ಯಾವುದೇ ಅಡ್ಡಿ ಇಲ್ಲದೆ ತುಂಬ ಸಲೀಸಾಗಿ ನಾವು ಕಾರ್ ತೊಗೊಳಂಗೆ ಮಾಡಲಿ ಆ ದೇವರು ಅಂತ ಕೇಳ್ಕೊಳ್ತೀನಿ. ಸೊ ನಾವು ಬಂದಿರೋದು ಫೈನಲಿ ಜಕ್ಕೂರು ರೋಡಲ್ಲಿರೋ ಯಲಹಂಕ ಪ್ರೇರಣಾ ಮೋಟರ್ಸ್ಗೆ. ನಾವು ಚೂಸ್ ಮಾಡಿರೋದು ಟಾಟಾ ಕಂಪ್ನಿ. ನಾವು ಇದನ್ನು ಬಿಟ್ಟು ಬೇರೆ ಯಾವ ಬ್ರ್ಯಾಂಡಿಗೂ ಹೋಗಿಲ್ಲ, ಯಾಕಂದರೆ ನಾವು ಮೊದಲೇ ಫಿಕ್ಸ್ ಆಗಿಬಿಟ್ಟಿದ್ದೋ. ಆಲ್ಮೋಸ್ಟ್ 3 to 4 ಇಯರ್ಸಿಂದ ನಾವು ಆನ್ಲೈನಲ್ಲೇ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೋ, ಅದು ಹೆಂಗೆ ಇದು ಹೆಂಗೆ ಅಂದ್ಕೊಂಡು ಫುಲ್ ಚೆಕ್ ಮಾಡ್ಕೊತಾ ಇದ್ದೋ. ಬಟ್ ಟಾಟಾ ಬಿಲ್ಟ್ ಕ್ವಾಲಿಟಿ ಎಲ್ಲ ಸೂಪರಾಗಿದೆ ಅಂದ್ಕೊಂಡು ನಾವು ಫೈನಲಿ ಚೂಸ್ ಮಾಡಿದ್ದು ಟಾಟಾ. ಅದು ಬಂದಿರೋದು ಇದೇ ಫಸ್ಟ್ ಶೋರೂಮ್. ಈ ಶೋರೂಮಲ್ಲೇ ಫೈನಲಿ ನಾವೆಲ್ಲ ಕಾರ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ನನಗಾಗಲಿ ಹಸ್ಬೆಂಡ್ಗಾಗಲಿ ಕಾರ್ ಓಡಿಸೋದಕ್ಕೆ ಬರಲ್ಲ. ಆದರೂ ಧೈರ್ಯ ಮಾಡಿ ಬಂದಿದ್ದೀವಿ ಬುಕ್ ಮಾಡೋದಕ್ಕೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಬೇಕು. ನನ್ನ ಫೇವ್ರೆಟ್ ಕಾರ್ ಬಂದು ನೆಕ್ಸಾನ್. ಆದರೆ ನಾವು ಅಷ್ಟು ಬಜೆಟ್ ಕೊಟ್ಟು ನಾವು ತೊಗೊಳಕ್ಕಾಗಲ್ಲ. ಅದರಿಂದ ನಾವು ನೋಡ್ತಾ ಇದ್ದೀವಿ ಪಂಚ್, ಆಲ್ಟ್ರೋಸ್ ಹಾಗೆ ಟಿಯಾಗೋ. ಈ ಮೂರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫೈನಲಿ ಅದನ್ನು ನಾವು ಬುಕ್ ಮಾಡೋಣ ಅಂತ ಡಿಸೈಡ್ ಆದೋ. ಸೊ ಎಲ್ಲನೂ ನೋಡ್ತಿದ್ದೋ, ಅದ್ರದ್ದು ಬೂಟ್ ಸ್ಪೇಸ್ ಆಗಲಿ, ಈಗ ಬ್ಯಾಕ್ ಸೀಟ್ ಆಗಲಿ ಕಂಫರ್ಟ್ ಹೆಂಗಿದೆ, ಫ್ರಂಟ್ ಸೀಟ್ ಕಂಫರ್ಟ್ ಹೆಂಗಿದೆ ಅಂದ್ಕೊಂಡೆಲ್ಲ ನೋಡ್ತಾ ಇದ್ದೋ. ನೆಕ್ಸಾನು ತೊಗೊಳಕ್ಕಾಗಲ್ಲ ಅಂತ ಅಲ್ಲ, ಬೇಸ್ ಮಾಡಲ್ನ ನಾವು ತೊಗೋಬೋದಿತ್ತು. ಮಿಡ್ ವರ್ಷನ್ ಎಲ್ಲ ತೊಗೊಳ್ತೀವಿ ಅಂತಂದರೆ ತುಂಬ ಕಾಸ್ಟ್ ಆಗುತ್ತೆ, ಅಂದರೆ ನಮ್ಮ ಬಜೆಟ್ಗಿಂತ ಮೀರೋಗುತ್ತೆ. ಸೊ ಯಾಕೀಗ ಸ್ಟಾರ್ಟಿಂಗು ಮೊದಲನೇ ಕಾರು ಮನೆಗೆ ಅಷ್ಟೊಂದು ಬಜೆಟ್ ಕೊಟ್ಟು ಯಾಕೆ ತೊಗೊಳ್ಳೋದು ಅಂದ್ಕೊಂಡು. ಸೊ ನಾವು ಫೈನಲಿ ಒಂದು ಬಜೆಟ್ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೋ, ಅಷ್ಟರಲ್ಲೇ ತೊಗೊಬೇಕು.
ಅಂದರೆ ಮಿಡ್ ವರ್ಷನ್ ತೊಗೋಬೇಕು. ಯಾವುದೇ ನಾವು ಆಲ್ಟ್ರೋಸ್ ಆಗಲಿ, ಟಿಯಾಗೋ ಆಗಲಿ, ಪಂಚ್ ಆಗಲಿ, ನಾವು ಯಾವುದೇ ಸೆಲೆಕ್ಟ್ ಮಾಡಿದ್ರು ಮಿಡ್ ವರ್ಷನ್ ತೊಗೋಬೇಕು ಅಂತ ಫೈನಲಿ ನಾವು ಫಿಕ್ಸ್ ಆಗಿದ್ದು. ಮನೇಲಿ ಯಾವಾಗಲೂ ನಾನು ತುಂಬ ಕಾರು ಅಂತ ಇದು ಮಾಡ್ತಿದ್ದೆ. ಅಲ್ಲಿ ಶೋರೂಮ್ಗೆ ಹೋದಾಗ ನಾನು ತುಂಬ ಇಷ್ಟಪಡ್ತೀನಿ ಅಂತೆಲ್ಲ ಅಂದ್ಕೊತಿದ್ದೆ. ಬಟ್ ನನಗಿಂತ ನನ್ನ ಮಗ ಮತ್ತು ನನ್ನ ಗಂಡ ಅವರೇ ಹೆಚ್ಚಾಗಿ ಕಾರ್ನ ಮುಟ್ಟೋದಾಗಲಿ ಫೀಲ್ ಮಾಡೋದಾಗಲಿ ಮಾಡ್ತಾಯಿದ್ರು. ಹಾಗೆ ಫಸ್ಟ್ ಟೈಮ್ ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿರೋದು. ಮುಂದೆ ನೋಡ್ತಾ ಇದ್ದರೆ ಭಯ ಆಗ್ತಿತ್ತು ನನಗೆ. ಹಾಗೆ ಟೆಸ್ಟ್ ಡ್ರೈವ್ಗೆ ಹೋಗೋಣ ಅಂತ ಹೋಗ್ತಿದ್ದೋ. ಹಸ್ಬೆಂಡೇನು ಓಡಿಸ್ಲಿಲ್ಲ, ಅವರೇ ಓಡಿಸಿದ್ರು. ಹಸ್ಬೆಂಡ್ ಅಂದರೆ ಅಷ್ಟಾಗಿ ಇನ್ನೂ ಬರಲ್ಲ ಅವ್ರಿಗೆ. ಸೊ ಯಾಕೆ ಹೊಸ ಕಾರು ತುಂಬ ಅದ್ರದ್ದು ಪವರೆಲ್ಲ ಜಾಸ್ತಿ ಇರುತ್ತೆ, ಅಂದರೆ ಸ್ಟೇರಿಂಗ್ ಪವರೆಲ್ಲ ಜಾಸ್ತಿ ಇರುತ್ತೆ ಅಂದ್ಕೊಂಡು ಅವರು ಟ್ರೈ ಮಾಡಲಿಲ್ಲ ಸ್ಟಾರ್ಟಿಂಗ್ ಹೋದಾಗ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡು ಟೆಸ್ಟ್ ಡ್ರೈವ್ನ ಅವರೇ ಕೊಡ್ತೀನಿ ಬನ್ನಿ ನಾವೇ ಓಡಿಸ್ತೀವಿ ಅಂತ ಅಂದರು. ಸೊ ಸರಿ ಅಂತ ಅಂದ್ಬಿಟ್ಟು ಈಗ ನಾವು ಫಸ್ಟು ಟಾಟಾ ಪಂಚಲ್ಲಿ ಟೆಸ್ಟ್ ಡ್ರೈವ್ನ ತೊಗೊತಾ ಇದ್ದೀವಿ. ಅದು ಹೇಗೆ ಕಂಫರ್ಟ್ ಕೊಡುತ್ತೆ ಏನೋ ಎಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಆಲ್ಟೋಸ್, ಟಿಯಾಗೋ ಇದೆಲ್ಲ ನೋಡಿಕೊಂಡು ಫೈನಲ್ ಡಿಸೈಡ್ ಮಾಡ್ತೀವಿ ನಮಗೆ ಯಾವ ಕಾರು ಸೂಟ್ ಆಗುತ್ತೆ, ಯಾವ ಕಾರ್ ಬೇಕಾಗುತ್ತೆ ನಮ್ಮ ಫ್ಯಾಮಿಲಿಗೆ ಅಂತ ಅಂದ್ಕೊಂಡು. ಅಪ್ಪಂಗೆ ಅಂದರೆ ನಮ್ಮ ಮಾವಂಗೆ ಮೊಪೆಡ್ ಗಾಡಿ ಕೊಡಿಸಿದ್ದು. ಯಾರಿಗೂ ಹೇಳಿರಲಿಲ್ಲ, ಬುಕ್ ಮಾಡಿದಾಗಲಿ ಅದು ಡೆಲಿವರಿ ದಿವಸ ಯಾರಿಗೂ ಹೇಳಿಲ್ಲ. ತಗೊಂಡೋಗಿ ಡೈರೆಕ್ಟು ಮನೆ ಮುಂದೆ ನಿಲ್ಲಿಸ್ತು. ಎಲ್ಲರೂ ತುಂಬಾ ಖುಷಿಪಟ್ಟಿದ್ರು. ಸೊ ಅದೇ ಥರ ಕಾರು ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಡಿಸೈಡ್ ಮಾಡಿದೋ ಈ ಥರ ಮಾಡೋದು ಚೆನ್ನಾಗಿರಲ್ಲ, ಫ್ಯಾಮಿಲಿನೂ ಎಲ್ಲ ಇಲ್ಲಿಗೆ ಕರೆಸ್ಕೊಂಡು ಎಲ್ಲರ ಜೊತೆಯಲ್ಲಿ ರಿವೀಲ್ ಮಾಡೋಣ ಕಾರ್ನ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ. ನಾವು ಟೆಸ್ಟ್ ಡ್ರೈವ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಬಂದಿದ್ದು ರಾಯರ ಮಠಕ್ಕೆ. ಅಲ್ಲೂ ದರ್ಶನ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಏನೇ ಕೆಲಸ ಮಾಡೋದಿದ್ರು ಗುರುವಾರನೇ ಆಗುತ್ತೆ. ನಾವು ಅಂದ್ಕೊಂಡಿರಲ್ಲ ಗುರುವಾರನೇ ಆಗಿರುತ್ತೆ. ಸೊ ಇವತ್ತು ಗುರುವಾರ ರಾಯರ ಮಠಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.